ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಸಾರಿ ಕೇಳ್ತೀನಿ, ನಿನ್ನೆ ಹಾಕೋಕ್ಕಾಗಲಿಲ್ಲ ನನಗೆ ಎಪಿಸೋಡು. ಇವತ್ತು 2 ಎಪಿಸೋಡ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ಹಾಕ್ತೀನಿ. ಪ್ಲೀಸ್ ಎಲ್ರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರಿದ ಭಾಗ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೆವರು ಹೋದ ಶರಶ್ಚಂದ್ರ ಯಾವುದೋ ಸಮಯದಲ್ಲಿ ಎದ್ದು ಕುಳಿತು ಬಿಟ್ಟಿದ್ದ. ಸುತ್ತಲೂ ನೋಡಿದ, ಎದೆಯ ಮೇಲೆ ಕೈಯಿಟ್ಟುಕೊಂಡ. ಅಬ್ಬಾ, ಕನಸು. ಅಲ್ಲಿಯೇ ಕುಸಿದು ಕುಳಿತು ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡು ಅಳುತ್ತಿದ್ದಳು ಪ್ರಾರ್ಥನಾ. ಏ ಪಾರಿ, ಯಾಕೆ ನಿದ್ದೆ ಬತ್ತಿಲ್ವಾ? ಸ್ವಲ್ಪ ಹೊತ್ತಿನ ನಂತರ ಮಮತಾ ಕಣ್ಣುಜ್ಜುತ್ತಾ ಇವಳನ್ನು ಹುಡುಕಿಕೊಂಡು ಬಂದಿದ್ದಳು. ಪಾರಿ, ಏ ಪಾರಿ, ಅಳ್ತಿದ್ದೀಯೇನೆ? ಏನಾಯ್ತೆ? ಅಜ್ಜಮ್ಮ ನೆನಪಾದ್ರಾ? ಇವತ್ತಿಂಗಾಗಿರೋದಕ್ಕೆ ಹೆದರ್ಕೊಂಡಿದೀಯಾ? ಇಲ್ಲ ಬೇರೆನಾರ ಆಯ್ತಾ? ಗಾಬರಿಯಿಂದ ಗೆಳತಿಯನ್ನು ವಿಚಾರಿಸುತ್ತಿದ್ದಳು ಮಮತಾ. ಗೆಳತಿಯ ಕಾಳಜಿಯ ಮಾತಿಗೆ ಅವಳ ಅಳು ಇನ್ನೂ ಜಾಸ್ತಿ ಆಯಿತು. ಗೆಳತಿಯ ಕೊರಳನ್ನು ಅಪ್ಪಿ ಜೋರಾಗಿ ಅಳುತ್ತಿದ್ದಳು ಪ್ರಾರ್ಥನಾ. ಮಮ್ಮಿ, ಆಯ್ತಾ ಇಲ್ಲ ಕಣೆ ನನ್ನ ಕೈಲಿ. ನನಗೇನಾಗೈತೋ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋದು, ಏನು ಬಿಡೋದು ಒಂದೂ ತಿಳಿತಾ ಇಲ್ಲ ಕಣೆ. ಕಂಗಾಲಾಗಿ ಹೋಗಿದ್ದಳು ಹುಡುಗಿ. ಯಾಕೆ, ಅಂಥದ್ದೇನೈತೆ ಪಾರಿ? ಇವತ್ತು ಏನಾಗಿತ್ತು ನಿಂಗೆ? ಏನು ಅನಾಹುತ ಆಗಿಲ್ಲ ತಾನೇ? ಒಂದು ರೀತಿಯ ಭಯದಲ್ಲಿಯೇ ಗೆಳತಿಯನ್ನು ಕೇಳಿದಳು ಮಮತಾ. ಗೆಳತಿಯ ಮುಖವನ್ನೇ ತುಂಬಿದ ಕಂಗಳಿಂದ ದಿಟ್ಟಿಸಿದಳು ಪ್ರಾರ್ಥನಾ. ಏನಂತ ಹೇಳೋದು ಇವಳಿಗೆ? ನನಗೆ ಆ ವಯ್ಯ ಪ್ರೊಫೆಸರ್ ಸರ್ ಮುಖನೇ ಎಲ್ಲ ಕಡೆ ಕಾಣಿಸ್ತೈತೆ. ಅವರು ನನ್ನ ಮುದ್ದಾಡ್ದಂಗೆ ಅನ್ನಿಸ್ತೈತೆ. ನಾನಿನ್ನೂವೇ ಅವರ ತೋಳಲ್ಲೇ ಇದ್ದೀನಿ ಅನ್ನಿಸ್ತೈತೆ. ಅವರ ಎದೆಗೂಡಲ್ಲಿ ನನ್ನ ತಲೆ ಇಟ್ಟು ನನ್ನ ಎಲ್ಲ ದುಃಖ ನೋವನ್ನ ಮರ್ತು ಬಿಡಬೇಕು ಅನ್ನಿಸ್ತೈತೆ ನನಗೆ. ಅವರ ಬಿಸಿ ಉಸಿರು ನನ್ನ ಕೊರಳಿಯ ಒನೆಪ್ಪಿಗೆ ಇನ್ನೂ ತಾಕ್ತಾ ಐತೆ ಅನ್ನಿಸ್ತೈತೆ ನನಗೆ. ಅವರ ಸುಭದ್ರ ತೋಳಿನಾಸರೆಯಲ್ಲಿ ತನ್ನನ್ನು ತಾನೇ ಮರೆತು ಬಿಡಬೇಕೆಂಬ ಅನಿಸಿಕೆ ಬಲವಾಗಿ ತೊಡಗಿತ್ತು ಅವಳಿಗೆ. ಅದೆಷ್ಟು ನೆಮ್ಮದಿಯಿದೆ ಅವರ ಆ ತೋಳಬಂಧನದಲ್ಲಿ. ಹೆಂಗೆ ಮರೀಲಿ ನಾನು ಎಲ್ಲನೂ? ಏನು ಮಾಡಲಿ ನಾನು? ಮರಿಯೋಣ ಅಂದರೂ ಮರೆಯೋಕ್ಕಾಯ್ತಾ ಇಲ್ಲ ನನ್ನ ಕೈಯಲ್ಲಿ. ತಲೆ ಒತ್ತಿ ಹಿಡಿದುಕೊಂಡು ಅಳುತ್ತಿದ್ದಳು ಪ್ರಾರ್ಥನಾ. ಮಮತಾಗೆ ಇನ್ನೂ ಗಾಬರಿಯಾಯಿತು. ಪಾರಿ, ಏನಾಗಿತ್ತು ನಿಂಗೆ? ನನ್ನ ಹತ್ರ ಹೇಳೆ, ಸಮಾಧಾನ ಮಾಡ್ಕೋ ಪಾರಿ. ಗೆಳತಿಯ ತಲೆಯನ್ನು ತನ್ನ ಹೆಗಲಿಗೆ ಒರಗಿಸಿಕೊಂಡಳು. ಗೆಳತಿಯ ಹೆಗಲಿಗೆ ತಲೆ ಕೊಟ್ಟು ತನ್ನ ಮನಸ್ಸಿನ ಭಾವನೆಗಳನ್ನು ಕಣ್ಣೀರಿನ ರೂಪದಲ್ಲಿ ಹೊರಹಾಕುತ್ತಿದ್ದಳು ಪ್ರಾರ್ಥನಾ. ಅಮ್ಮ, ನೀನಿರಬೇಕಿತ್ತು ನನ್ನ ಜೊತೆ. ನಾನ್ಯಾರ್ತವ ಹೇಳ್ಕೊಳ್ಳಿ ನನ್ನ ಭಾವನೆಗಳನ್ನು? ಈ ಯಾತನೆನ ಹೆಂಗೆ ತಡ್ಕೊಳ್ಳಿ ನಾನು? ನೀನಿದ್ದಿದ್ದರೆ ಎಲ್ಲನೂ ನಿಂತಾವ ಹೇಳ್ಕೊಂಡು ಮನಸ್ಸು ಹಗ್ರ ಮಾಡ್ಕೋತಿದ್ನೇನೋ. ಪಾಪ ಮಮ್ಮಿ ಕೇಳ್ತಾಳೆ. ಏನಂತ ಹೇಳಿ ಅವಳು ತಾವು? ನನಗೆ ಆ ವಯ್ಯ ಪ್ರೊಫೆಸರ್ ಸರ್ನ ಮುಖನೇ ಎಲ್ಲೋದ್ರೂ ಕಾಣಿಸ್ತಾ ಇದೆ. ಅವರು ನನ್ನ ಮುಖದ ತುಂಬ ಮುತ್ತಿಕ್ಕಿದ್ದನ್ನು ನನ್ನಿಂದ ಮರೆಯೋಕ್ಕಾಯ್ತಾ ಇಲ್ಲ. ಅಂಥವ ಇವಳ್ತಾವು ಹೇಳೋಕ್ಕಾಗದೆ. ಥತ್, ಏನಾಯ್ತಾ ಇದೆ ನನಗೆ ದೇವ್ರೆ? ಅರ್ಥವಾಗದ ಭಾವನೆಗಳ ದಾಳಿಗೆ ಸಿಲುಕಿ ಜರ್ಜರಿತವಾಗಿ ಹೋಗಿತ್ತು ಅವಳ ಪುಟ್ಟ ಹೃದಯ. ಮೈಯಲ್ಲಿನ ಶಕ್ತಿಯೆಲ್ಲ ಸೋರಿ ಹೋದಂತಾಗಿ ಶರೀರವೆಲ್ಲ ಕಂಪಿಸುತ್ತಿತ್ತು ಅವಳಿಗೆ. ಪಾರಿ, ನಡುಗ್ತಾ ಇದೆಯಲ್ಲೇ? ಸಮಾಧಾನ ಮಾಡ್ಕೊಳೆ. ಅಲ್ಲೇನಾಯ್ತು ನಂತವನಾರೇ ಹೇಳ್ಕೊ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತದೆ. ಗೆಳತಿಯ ಈಗಿನ ಪರಿಸ್ಥಿತಿ ಗಾಬರಿ ಹುಟ್ಟಿಸಿತ್ತು ಮಮತಾಗೆ. ಬೆವರಿ ಹೋಗಿದ್ದ ಶರಶ್ಚಂದ್ರ ಕನಸಿಗೆ ಹೆದರಿ ಸರಿರಾತ್ರಿಯಲ್ಲಿ ಬೆಚ್ಚಿ ಎದ್ದು ಕುಳಿತು ಬಿಟ್ಟಿದ್ದ. ಸಮಯ ನೋಡಿದ. ಬೆಳಗಿನ ಜಾವ 4:30. ಬೆಳಗಿನ ಜಾವದ ಕನಸು ನನಸಾಗುತ್ತದೆ ಎಂದು ಅವನ ಅಮ್ಮ ಯಾವತ್ತೋ ಹೇಳಿದ್ದು ನೆನಪಾಯಿತು ಅವನಿಗೆ. ಒಂದು ವೇಳೆ ನಾನು ಕನಸಿನಲ್ಲಿ ಕಂಡಿದ್ದು ನಿಜವಾಗಿಯೂ ನಡೆದರೆ ನಾನು ಇರಬಲ್ಲೆನೆ? ಸಂಕಟವಾಯಿತು ಅವನಿಗೆ. ಕನಸಿನಲ್ಲಿ ಕಂಡ ದೃಶ್ಯವನ್ನು ನೆನಪಿಸಿಕೊಂಡ ಶರಶ್ಚಂದ್ರ. ಅದೊಂದು ಸುಂದರವಾದ ಹಳ್ಳಿ. ಯಾವುದೋ ಕೆಲಸದ ಮೇಲೆ ಅಲ್ಲಿಗೆ ಹೊರಟಿದ್ದ ಶರಶ್ಚಂದ್ರ. ಮಧ್ಯದಲ್ಲಿ ಅವನ ಕಾರ್ ಕೈ ಕೊಟ್ಟಿತ್ತು. ಅಲ್ಲಿಂದಲೇ ಸುತ್ತಲೂ ದೃಷ್ಟಿ ಹಾಯಿಸಿದ. ದೂರದಲ್ಲಿ ಯಾವುದೋ ಮನೆ ಕಂಡಂತಾಯಿತು. ನಡೆದುಕೊಂಡು ಅತ್ತ ಹೊರಟ. ಅದೊಂದು ಮದುವೆಯ ಮನೆಯಾಗಿತ್ತು. ಮನೆಯನ್ನೆಲ್ಲ ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಲ್ಲಿಯೇ ಇದ್ದ ಯಾರಲ್ಲಾದರೂ ವಿಚಾರಿಸಿದರಾಯಿತು ಎಂದುಕೊಂಡು ಮನೆಯೊಳಗೆ ಬಂದಿದ್ದ ಶರಶ್ಚಂದ್ರ ಮದುವೆಯ ಮನೆಯಲ್ಲಿದ್ದ ಯಾರನ್ನೋ ವಿಚಾರಿಸಿದ. ಎಕ್ಸ್ಕ್ಯೂಸ್ ಮೀ, ನಾನು ಶರಶ್ಚಂದ್ರ ಅಂತ. ಇದೇ ಊರಿಗೆ ಯಾವುದೋ ಕೆಲಸದ ಸಲುವಾಗಿ ಬಂದಿದ್ದೆ. ನನ್ನ ಕಾರು ಹಾಳಾಗ್ಬಿಡ್ತು. ಪ್ಲೀಸ್ ಎಲ್ಲಾದರೂ ಮೆಕ್ಯಾನಿಕ್ ಶಾಪ್ ಇದ್ದರೆ ಹೇಳ್ತೀರಾ?
ಆ ವ್ಯಕ್ತಿ, ನೋಡಿ ಇವ್ರೆ, ಇಲ್ಲಿ ಮದುವೆ ನಡೀತಾ ಇದೆ ನಮ್ಮ ಹುಡುಗಿದು. ಇಲ್ಲಿ ಹತ್ರದಾಗೆ ಯಾವುದೂ ರಿಪೇರಿ ಅಂಗಡಿ ಇಲ್ಲ. ಹೆಂಗೂ ಬಂದಿದ್ದೀರಲ್ಲ, ಮಧ್ಯಾಹ್ನ ಆಗ್ತಾ ಇದೆ, ಇನ್ನೇನು ಮುಹೂರ್ತ ಹತ್ರ ಬಂತು. ಮದುವೆ ನೋಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋರಂತೆ. ಅಲ್ಲಿಗಂಟ ನಮ್ಮ ಹುಡುಗರನ್ನ ಹತ್ರ ಯಾರನ್ನಾರ ಕಳಿಸ್ಬಿಟ್ಟು ರಿಪೇರಿ ಮಾಡೋರು ಸಿಗ್ತಾರಾ ನೋಡ್ಕೊಬರಕ್ಕೆ ಹೇಳ್ತೀನಿ. ಬನ್ನಿ ಬನ್ನಿ, ಈಗ ನೀವು ಎಳೆದುಕೊಂಡೇ ಹೋಗಿ ಮಂಟಪದ ಮುಂದಿನ ಕುರ್ಚಿಯಲ್ಲಿ ಕುಳ್ಳಿರಿಸಿದ್ದರೂ ಅವನನ್ನು ಅನಿವಾರ್ಯ. ಕುಳಿತುಕೊಂಡಿದ್ದ ಮದುಮಗ ಮಂಟಪದಲ್ಲಿ ಕುಳಿತು ಮದುವೆಯ ಶಾಸ್ತ್ರಗಳನ್ನು ಮಾಡುತ್ತಿದ್ದ. ಹುಡುಗಿನ ಕರ್ಕೊಂಬನ್ನಿ, ಪುರೋಹಿತರು ಹೇಳಿದರು. ಯಾರೋ ಕರೆದುಕೊಂಡು ಬಂದರು ಮದುಮಗಳನ್ನು. ಮದುಮಗನ ಪಕ್ಕ ಕೂರಿಸಿದರು. ಹುಡುಗಿಯ ಮುಖವನ್ನು ನೋಡಿದ ಶರಶ್ಚಂದ್ರ ಬೆಚ್ಚಿ ಬಿದ್ದಿದ್ದ. ಪ್ರಾರ್ಥನಾಳೇ ಮದುಮಗಳಾಗಿ ಕುಳಿತಿದ್ದಳು. ಬೆವರಿ ಎದ್ದು ಕುಳಿತಿದ್ದ ಶರಶ್ಚಂದ್ರ, ಛೇ, ಎಂತಹ ಕನಸು! ಉಸಿರೇ ನಿಂತ ಹಾಗಾಗಿತ್ತು ನನಗೆ ಒಂದು ಕ್ಷಣ. ನನ್ನಿಂದ ಅವಳನ್ನು ಯಾರೋ ಕಿತ್ತುಕೊಂಡರು ಎಂದು. ಹೌದು, ಕೇವಲ ಕನಸು ಅದು. ಅದರಲ್ಲೇ ನನ್ನಿಂದ ಅವಳು ದೂರವಾದಳು ಎಂಬುದನ್ನು ಸಹಿಸಲಾಗಲಿಲ್ಲ. ಇನ್ನು ನಿಜವಾಗಿಯೇ ಅವಳು ನನ್ನಿಂದ ದೂರವಾದರೆ ಎಂದರೇನು? ಆಗಲೇಬೇಕಲ್ಲ ಒಂದಲ್ಲ ಒಂದು ದಿನ. ಅವಳಿಗೂ ಅವಳದೇ ಆದ ಜೀವನವಿಲ್ಲವೇ? ನೀನೇನು ಅವಳಿಗೆ ಹೋಗಿ ಹೇಳಬಲ್ಲೆಯಾ ನನಗೆ ನೀನು ಬೇಕು ಎಂದು? ಆ ಧೈರ್ಯ ಇದೆಯೇ ನಿನಗೆ? ಅಷ್ಟಕ್ಕೂ ಅವಳಿಗೆ ನಿನ್ನ ಬಗ್ಗೆ ಇರುವಂತಹ ಭಾವನೆ ಇದೆಯೇ? ಹೇಗಿರಲು ಸಾಧ್ಯ? ನಾನವಳ ಗುರು, ಗೌರವ ಇರಬಹುದಷ್ಟೇ. ಆದರೆ ಇಂದು ನಡೆದ ಘಟನೆಯ ನಂತರ ಅವಳು ಏನು ಭಾವಿಸಿರಬಹುದು ನನ್ನ ಬಗ್ಗೆ? ನಾನೇ ನನ್ನ ಮನಸ್ಸು ಬಯಕೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳದೆ ತಪ್ಪು ಮಾಡಿ ಅವಳಿಗೆ ಸಾಧ್ಯವಾದಷ್ಟು ನನ್ನಿಂದ ದೂರ ಇರು ಪ್ರಾರ್ಥನಾ ಎಂದು ಹೇಳಿ ಬಂದು ಬಿಟ್ಟನಲ್ಲ. ಇರಬಲ್ಲೆನೇ ನಾನು ಅವಳನ್ನು ಕಳೆದುಕೊಂಡು? ಖಂಡಿತ ಇಲ್ಲ. ಹಾಗೇನಾದರೂ ಆದರೆ ನಾನು ಬದುಕಿರುವುದೂ ವ್ಯರ್ಥ. ತನ್ನ ತೋಳನ್ನು ನೋಡಿಕೊಂಡ ಶರಶ್ಚಂದ್ರ. ಇದೇ ತೋಳಿನಲ್ಲೇ ಅಲ್ಲವೇ ಅವಳನ್ನು ಅಪ್ಪಿದ್ದು ತಾನು? ಗಟ್ಟಿಯಾಗಿ ಹುದುಗಿಸಿಕೊಂಡಿದ್ದೆ ಅವಳನ್ನು ತನ್ನ ಎದೆಯಲ್ಲಿ. ನನ್ನೆದೆಗೆ ಹೊರಗಿದ್ದವಳ ಶರೀರದ ಘಮ ಇನ್ನೂ ನನ್ನ ಸುತ್ತಲೇ ಇದೆ ಎನಿಸುತ್ತದೆ ನನಗೆ. ಅವಳು ನನ್ನನ್ನು ಆ ಅಪ್ಪಿದ ಗಳಿಗೆ ಮೊದಲೇ ಅವಳನ್ನು ಸ್ಟೇಜ್ ಮೇಲೆ ಆ ಬೆಳಕಿನಲ್ಲಿ ನೋಡಿ ತಲೆ ಕೆಟ್ಟಂತಾಗಿತ್ತು ನನಗೆ. ಇನ್ನು ಅವಳ ಆ ಸುಶ್ರಾವ್ಯ ಕಂಠ, ಗಾಯನ, ಆ ಹಾಡು, ಅದರಲ್ಲಿನ ಭಾವ, ಅವಳು ಹಾಡುವಾಗಿನ ಅವಳ ಹಾವಭಾವ, ಅವಳ ಆ ತುಟಿಗಳ ಚಲನೆ, ಹುಟ್ಟಿದ್ದ ಸೀರೆಯ ಸೆರಗನ್ನು ಅವಳು ಸಂಭಾಳಿಸುತ್ತಾ ನಿಂತಿದ್ದ ರೀತಿ, ಎಲ್ಲವನ್ನೂ ನೋಡುತ್ತಾ ಹುಚ್ಚನಾಗಿ ಹೋಗಿದ್ದೆ ನಾನು. ಅವಳು ಒಂದು ರೀತಿಯ ದೌರ್ಬಲ್ಯ ನನಗೆ. ಸೋತು ಹೋಗಿದ್ದೇನೆ ನಾನು ಅವಳಿಗೆ. ಅಂಥವಳು ಬೇರೆಯವರ ಪಾಲಾದರೆ ಭಗವಂತ, ಉಳಿಯಬಲ್ಲೆನೇ ನಾನು? ಕನಸಿನಲ್ಲಿ ನೋಡಿದ ಮಾತ್ರಕ್ಕೆ ನನ್ನ ಜೀವವೇ ಹೋದಂತಾಗಿತ್ತು. ಇನ್ನೂ ನಿಜವಾಗಿ ನಡೆದರೆ? ಇಲ್ಲ, ನನಗೆ ಅವಳು ಬೇಕೇ ಬೇಕು. ಅವನ ಮನಸ್ಸು ರಚ್ಚೆ ಹಿಡಿಯಿತು. ಏನು ನಿನ್ನ ಹುಚ್ಚು? ನಿನಗೆ ಅವಳು ಬೇಕೇ? ಅವಳನ್ನು ನಿನ್ನಂಥವನು ಬಯಸಬಹುದೇ? ನಿನಗೆ ಆ ಹಕ್ಕು ಇದೆಯೇ? ಇಲ್ಲದೆ ಏನು? ನನ್ನಂಥವನು ಎಂದರೆ ಏನರ್ಥ? ಏನಾಗಿದೆ ನನಗೆ? ಅಂದವಿಲ್ಲವೇ? ಐಶ್ವರ್ಯ ಇಲ್ಲವೇ? ಭಾವನೆಗಳಿಗೆ ವಯಸ್ಸಿನ ಮಿತಿ ಇದೆಯೇ? ನನಗೂ ಅವಳೆಂದರೆ ಯಾವುದೋ ಅರಿಯದ ಸೆಳೆತ. ಅದು ಅನುಕಂಪವೇ, ಅನುರಾಗವೇ, ಬಯಕೆಯೇ? ನನಗಿನ್ನೂ ಅರ್ಥವಾಗುತ್ತಿಲ್ಲ. ಆದರೆ ಅವಳು ನನ್ನ ಆಸುಪಾಸಿನಲ್ಲಿದ್ದರೆ ನನಗೇನೋ ಸಮಾಧಾನ, ಸಂತೋಷ. ದೂರದಿಂದ ನೋಡಿದರೂ ಸಾಕು ಕನಿಷ್ಠ ಪಕ್ಷ. ಆದರವಳು ನನ್ನ ಕಣ್ಣ ಮುಂದೆಯೇ ಇರಬೇಕು. ಅಷ್ಟೇ ನಾನು ಬಯಸುವುದು. ನಿಜ ಹೇಳು, ನೀನು ಅವಳಿಂದ ಬೇರೇನನ್ನೂ ಬಯಸುವುದಿಲ್ಲವೇ? ಬಯಸಿದರೇನು ಬಂತು? ಬಯಸಿದ್ದೆಲ್ಲವೂ ನಮ್ಮ ಸ್ವತ್ತಾಗಿ ಬಿಡುವುದೇ? ಅಂದರೆ ನೀನವಳನ್ನು ಸಂಪೂರ್ಣವಾಗಿ ನಿನ್ನವಳನ್ನಾಗಿಸಿಕೊಳ್ಳಲು ಬಯಸ್ತಿದೀಯಾ? ಪ್ರೀತಿಸ್ತಾ ಇದೀಯಾ ಅವಳನ್ನು? ಬೆಚ್ಚಿ ಬಿದ್ದಿದ್ದ ಶರಶ್ಚಂದ್ರ. ಪ್ರೀತಿ? ನಾನವಳನ್ನು ಪ್ರೀತಿಸುತ್ತಿರುವೆನೇ? ಛೇ, ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ಏನೋ ಅವಳೆಂದರೆ ಆಕರ್ಷಣೆ ಇರಬಹುದು ಅಷ್ಟೇ, ಇನ್ನೇನೂ ಇಲ್ಲ. ಸ್ವಲ್ಪ ದಿನ ಅವಳ ಕಡೆಗೆ ನೋಡದೆ ಮಾತಾಡದೇ ಇದ್ದರೆ ಎಲ್ಲವೂ ತನ್ನಿಂದ ತಾನೇ ಸರಿ ಹೋಗುತ್ತದೆ. ಹೌದೇ? ನಿಜವೇ? ಅವಳು ಕನಸಿನಲ್ಲಿ ಬೇರೆಯವರ ಪಾಲಾಗಿದ್ದನ್ನೇ ನಿನ್ನಿಂದ ಸಹಿಸಲಾಗಲಿಲ್ಲ. ನೀನು ಅವಳನ್ನು ನೋಡದೇ ಇರಬಲ್ಲೆಯಾ? ಸ್ವಲ್ಪ ಹೊತ್ತಿನ ಹಿಂದೆಯಷ್ಟೇ ಅವಳು ತನ್ನ ಆಸುಪಾಸೇ ಇರಬೇಕು, ದೂರದಲ್ಲಾದರೂ ಸರಿ, ಅವಳನ್ನು ನೋಡದೇ ಇರಲಾಗದು ನನ್ನಿಂದ ಅಂದೆಯಲ್ಲ. ಅಸಲಿಗೆ ನಿನಗೆ ಬೇಕಾಗಿರುವುದಾದರೂ ಏನು? ನಿನ್ನ ಮನಸ್ಸೇ ನಿನಗೆ ತಿಳಿದಿಲ್ಲ. ಆಕರ್ಷಣೆ ನನಗೆ ಅವಳ ಮೇಲಿರುವುದು ಎಂದು ಹೇಗೆ ಹೇಳಬಲ್ಲೆ ನೀನು? ಸುಳ್ಳು ಸಮಾಧಾನ ಮಾಡಿಕೊಳ್ಳುತ್ತಿರುವೆ ನೀನು. ನಿನಗೆ ಅವಳ ಬಗ್ಗೆ ಆಕರ್ಷಣೆಗೂ ಮೀರಿದ ಇನ್ಯಾವುದೋ ಭಾವವಿದೆ. ಗಹಗಹಿಸಿ ನಕ್ಕಿತು ಅವನ ಅಂತರಾತ್ಮ. ಮನಸ್ಸಿನ ಘರ್ಷಣೆ ತಾಳಲಾರದೆ ತಲೆಯನ್ನು ಬಲವಾಗಿ ಒತ್ತಿ ಹಿಡಿದುಕೊಂಡು ನೋ ಎಂದು ಜೋರಾಗಿ ಕೂಗಿಕೊಂಡ ತನಗೆ ಅರಿವಿಲ್ಲದೆ ಶರಶ್ಚಂದ್ರ.
ಚಂದ್ರು, ಏನಾಯ್ತು ಮಗ? ಯಾರೋ ಹೀಗೆ ಕೇಳುತ್ತಾ ಬಾಗಿಲು ಬಡಿದ ಸದ್ದಾಯಿತು. ಪಾರಿ, ನೋಡು, ಅಳ್ಬ್ಯಾಡ ಕಣೆ, ನಂತಾವು ನೋಡೋಕ್ಕಾಗಕ್ಕಿಲ್ಲ. ಏನಾಯ್ತು ಅಂತನಾರ ಹೇಳೆ. ಒಂದೇ ಸಮನೆ ಅಳುತ್ತಿದ್ದ ಪ್ರಾರ್ಥನಾಳನ್ನು ನೋಡಿ ಸಣ್ಣ ಗಾಬರಿಯಿಂದಲೇ ಸಮಾಧಾನ ಮಾಡುತ್ತಿದ್ದಳು ಮಮತಾ. ಏನು ಅಂತ ಹೇಳಿಯಾಳು ಅವಳು. ಅವಳಿಗೆ ಅರ್ಥವಾಗದ ಪರಿಸ್ಥಿತಿ ಅವಳದು. ಏನೇ ಮಾಡಿದರೂ ಅವನ ಸನಿಹ, ಆ ಒರಟು ತುಟಿಗಳ ಸ್ಪರ್ಶ, ಮೃದುವಾಗಿ ಮುದ್ದಿಸಿದ ಅವನ ಆ ಪರಿ ಮತ್ತೆ ಮತ್ತೆ ಕಣ್ಮುಂದೆ ಬಂದು ಕಂಗಾಲಾಗಿ ಹೋಗಿದ್ದಳಲ್ಲ ಹುಡುಗಿ. ಇವೆಲ್ಲವನ್ನೂ ಗೆಳತಿಗೆ ಹೇಳಲಾದೀತೆ ಅವಳು. ಹೇಗೆ ಹೇಳಿಯಾಳು? ಅವರು ತನ್ನ ಗುರುಗಳು, ಅವರ ಬಗ್ಗೆ ತಾನು ಥತ್. ಆದ್ರೂ ಅವರು ಯಾಕಂಗೆ ಮಾಡಿದ್ರು? ಅದನ್ನ ನೆನೆಸ್ಕೊಂಡು ನನಗೆ ಹುಚ್ಚೇ ಹಿಡ್ದಂಗೆ ಆಗ್ತೈತೆ ಇಲ್ಲಿ. ಏನು ಮಾಡಲಿ ನಾನು? ಹೆಂಗಿರಲಿ ಈ ಯಾತನೆನ ಅನುಭವಿಸ್ಕೊಂಡು? ಅತ್ತು ಸುಸ್ತಾದಳೇನೋ. ಗೆಳತಿಯ ಹೆಗಲ ಮೇಲೆಯೇ ನಿದ್ದೆ ಬಿಟ್ಟಿದ್ದಳು ಪ್ರಾರ್ಥನಾ. ಹೇಗೋ ಮಲಗಿದ್ದಾಳಲ್ಲ. ಅಂಥದ್ದೇನಾಗಿತ್ತು ಅಲ್ಲಿ? ನಂತಾವು ಕೂಡ ಹೇಳ್ತಿಲ್ವಲ್ಲ ಇವಳು. ಎಲ್ಲಿ ಸಿಕ್ಕಿರ್ಬೋದು ಆ ವಯ್ಯ ಪ್ರೊಫೆಸರ್ ಸರ್ಗೆ ಇವಳು? ನೋಡೋಣ, ನಾಳೆ ಹೇಳ್ತಾಳೆಯೋ ಏನೋ ಪಾರಿ. ಇಲ್ಲ ಅಂದರೆ ಸರ್ನೇ ಕೇಳಬೇಕು. ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ಲ. ಹೊಂಟೋಗ್ಬಿಟ್ರಲ್ಲ ಅವಯ್ಯ. ಮೊದಲು ಇವಳನ್ನ ಒಳಗೆ ಮಲಗಿಸ್ಬೇಕು. ಚಳಿಗಾಳಿ ಅದೇ, ಮಳೆ ಬರಂಗದೆ. ಹೇಗೋ ಕಷ್ಟಪಟ್ಟು ಅರೆನಿದ್ರೆಯಲ್ಲೇ ಅವಳನ್ನು ನಡೆಸಿಕೊಂಡು ಹೋಗಿ ಒಳಗೆ ಮಲಗಿಸಿದಳು ಮಮತಾ. ರಾತ್ರಿಯ ಅದ್ಯಾವ ಜಾವದಲ್ಲೋ ನಿದ್ರೆ ಆವರಿಸಿತು ಶರಶ್ಚಂದ್ರನಿಗೆ. ಬೆಳಗಿನ ಜಾವದ ಕನಸಿಗೆ ಹೆದರಿ ಎದ್ದು ಕುಳಿತು ಬಿಟ್ಟಿದ್ದ. ತನ್ನ ಮನಸ್ಸು ಬುದ್ಧಿಯ ಘರ್ಷಣೆಯ ನಡುವೆ ಕಂಗಾಲಾಗಿ ಹೋಗಿದ್ದ. ತಲೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ಅವನಿಗರಿವಿಲ್ಲದೆಯೇ ನೋ ಎಂದು ಕೂಗಿಕೊಂಡಿದ್ದ. ಯಾರೋ ಹೊರಗಿನಿಂದ ಬಾಗಿಲು ಬಡಿದಂತಾಯಿತು. ತಲೆ ಕೊಡವಿ ಕಣ್ಣು ಒತ್ತಿಕೊಂಡು ಎದ್ದು ಬಾಗಿಲು ತೆರೆದ ಶರಶ್ಚಂದ್ರ ಎದುರಿಗೆ ನಿಂತಿದ್ದವನನ್ನು ನೋಡಿ ಸಂತೋಷದಿಂದ ಕಣ್ಣು ತುಂಬಿ ಬಂತು ಅವನಿಗೆ. ಮಗ, ಅನಿ. ಗೆಳೆಯನನ್ನು ತಬ್ಬಿ ಬಿಕ್ಕಿದ ಶರಶ್ಚಂದ್ರ ತಾಳಲಾರದ ಯಾತನೆಯಲ್ಲಿದ್ದವನಿಗೆ ಗೆಳೆಯನ ಆಗಮನ ಒಂದು ರೀತಿಯಲ್ಲಿ ಮರಳುಗಾಡಿನಲ್ಲಿ ನೀರು ಸಿಕ್ಕಿದಷ್ಟೇ ಖುಷಿ ಕೊಟ್ಟಿತು. ಅವನಿಗೆ ಯಾರದಾದರೂ ಸಾಂತ್ವನದ ಅವಶ್ಯಕತೆ ಇತ್ತು ಅವನ ಈ ಪರಿಸ್ಥಿತಿಯಲ್ಲಿ. ಮಚ್ಚ, ಏನಾಯ್ತೋ ನಿಂಗೆ? ಯಾಕೆ ಕೂಗಿದೆ ನೀನು? ಏನೋ ಹಿಂಗಾಗಿದೆಯಾ? ಯಾಕೋ ಮಗ, ಅಳ್ತಾ ಇದೆಯಾ? ಒಂದೇ ಸಮನೆ ಪ್ರಶ್ನಿಸಿದ ಅನೀಶ್ಗೂ ಗೆಳೆಯನನ್ನು ತಬ್ಬಿ, ಚಂದ್ರು, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಿನಗೆ ಹೇಳ್ದೇನೆ ಬಂದ್ಬಿಟ್ಟೆ ಕಣೋ. ಆದರೆ ನೀನೇ ನನಗೆ ಸರ್ಪ್ರೈಸ್ ಕೊಡ್ತಿದ್ದೀಯಾ? ನಿನ್ನ ಮುಖನ ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೋ, ಹೆಂಗಾಗಿದೆಯಾ? ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ವಾ? ಎಷ್ಟು ದಿನ ಆಯಿತು ನೀನು ನಿದ್ದೆ ಮಾಡಿ? ನೋಡು ನಿನ್ನ ಕಣ್ಣು ಮುಖ ಎಲ್ಲ ಹೆಂಗದೆ ಅಂತ. ಯಾಕೋ ಮಚ್ಚ, ಅಂಥದ್ದೇನಾಯ್ತೋ ನಿಂಗೆ? ಕಳಕಳಿಯಿಂದ ಕೇಳಿದ ನೀ ಗೆಳೆಯನನ್ನ. ಸಂಕಟವಾಗಿತ್ತು ಅವನಿಗೆ ಶರಶ್ಚಂದ್ರನ ಸ್ಥಿತಿ ನೋಡಿ. ಗೆಳೆಯನ ಅಪ್ಪುಗೆಯಿಂದ ಹೊರಬಂದು ಕುಳಿತು ಅಂಗೈಯಲ್ಲಿ ಮುಖ ಮುಚ್ಚಿಕೊಂಡು ಬಿಕ್ಕಿದ ಶರಶ್ಚಂದ್ರ. ಗೊತ್ತಿಲ್ಲ ಕಣೋ, ನನಗೇನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾಗ್ತಿದೆ ನನಗೆ? ಏನು ಮಾಡಬೇಕು ನಾನು? ಒಂದೂ ಅರ್ಥ ಆಗ್ತಿಲ್ಲ ಮಗ. ಸಮಾಧಾನ ಮಾಡ್ಕೋ ಚಂದ್ರು. ಆ ವಿಷಯ ಬಿಡು. ಬಾ, ಈಗ ಫ್ರೆಶಪ್ ಆಗಿ ಕೆಳಗಡೆ ಹೋಗೋಣ. ರಂಗಜ್ಜ ಮಾಡಿಟ್ಟ ತಿಂಡಿನ ಸರಿಯಾಗಿ ಬಾರಿಸೋಣ. ಗೆಳೆಯನ ಹೆಗಲು ಬಳಸಿ ಎಬ್ಬಿಸಿದ. ಸಾರಿ ಮಗ, ನಿನ್ನ ನಾನು ವೆಲ್ಕಮ್ ಮಾಡಬೇಕಿತ್ತು. ಆದರೆ ಹೋಗಲಿ ಬಿಡು ಮಗ, ನಡಿ. ಬಾತ್ರೂಮ್ಗೆ ದಬ್ಬಿದ ಅವನನ್ನು. ಅಸಲಿಗೆ ಏನಾಗಿದೆ ಇವನಿಗೆ? ಅದನ್ನು ತಿಳಿಯೋದಕ್ಕೆ ತಾನೇ ನಾನು ಬಂದಿರೋದು. ಅವತ್ತು ಅವನ ಹತ್ತಿರ ಫೋನಲ್ಲಿ ಮಾತನಾಡಿದ ದಿನದಿಂದಲೇ ಒಂದೇ ಚಿಂತೆ ನನಗೆ. ಚಂದ್ರು ಇಷ್ಟು ವೀಕ್ ಆಗಿದ್ದಾನಲ್ಲ, ನಾನು ಕಂಡವನೇ ಅಲ್ಲ ಅದನ್ನು. ಅಮ್ಮ ನಮ್ಮನ್ನು ಬಿಟ್ಟು ಬಾರದ ಲೋಕಕ್ಕೆ ಹೋದಾಗ ಮಾತ್ರ ಅವನನ್ನು ಆ ದುಃಖದಿಂದ ಹೊರತರಲು ನಾನು ಸಾಕಷ್ಟು ಕಷ್ಟಪಟ್ಟಿದ್ದೆ. ಅವನ ಮದುವೆ ನಿಂತಾಗ ಕೂಡ ಅವನು ಏನನ್ನೂ ಹಚ್ಚಿಕೊಂಡಿರಲಿಲ್ಲ. ಆದರೆ ಈಗ ಅಂಥದ್ದೇನಾಯಿತು ಅವನಿಗೆ? ಅನಿ ಹೆಗಲು ಮುಟ್ಟಿ ಎಚ್ಚರಿಸಿದ ಅವನನ್ನು ಶರಶ್ಚಂದ್ರ. ಈಗ ಸ್ವಲ್ಪ ಸಮಾಧಾನ ಆದವನಂತೆ ಕಂಡ.